ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿ ರಾಜ್ ವ್ಲಾಗ್ಸ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯೋನೋ ಅಗ್ನಿ ಪಿತೃೋಹತ್ಸ್ವಂತರಮರ್ತ್ಯೋಮತ್ಯಾಗುಂಧಾವಿವೇಶ ತಮಾತ್ಮನ್ ಪರಿಗೃಹೀಮಹೇ ವಯಂ ಮಾಸೋ ಅಸ್ಮಾಕಂ ಅವಹಾಯ ಪರಾಗಾತು ನಮಸ್ತೆ. ಗಣಪತಿ ಬಪ್ಪ ಮೋರ್ಯ. ಗಿರಿಜಾ ಏನ್ ಮಾಡತ್ತೀರಿ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅವ್ರಿಗೆ ಏನ್ ಇಷ್ಟ ಆಯ್ತಪ್ಪ ನಿಂಗ? ಅದು ಇಷ್ಟ ಆಯ್ತಾ? ನಿಂಗೆ ಏನ್ ಇಷ್ಟ ಆಯ್ತಾ? ಪೂರಿ ಇಷ್ಟ ಆಯ್ತಾ? ನಿಂಗೆ ಏನ್ ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತಾ? ಓಕೆ. ಬುತ್ತಿ ಗಣೇಶ ನೋಡೋಣ ಬನ್ರಿ ನಾವೆಲ್ಲ ಹೆಂಗೆ ಗಣೇಶ ಹಬ್ಬನ ನಮ್ಮ ಫ್ರೆಂಡ್ ಮನೆಯಲ್ಲಾಗಲಿ ದೇವಸ್ಥಾನದಲ್ಲೆಲ್ಲ ಹೆಂಗೆ ಆಚರಿಸಿದ್ವಿ ಅಂತ. ಒಬ್ಬರು ಅದೇ ದಿವಸ ಇಟ್ಟು ಪೂಜೆ ಮಾಡಿ ಅವತ್ತನೇ ವಿಸರ್ಜನೆ ಮಾಡ್ತಾರೆ. ಒಬ್ಬೊಬ್ಬರು 3 ದಿವಸ ಆದಮೇಲೆ ವಿಸರ್ಜನೆ ಮಾಡ್ತಾರೆ. ಒಬ್ಬರು 5 ದಿವಸ, ಒಬ್ಬೊಬ್ಬರು 9 ದಿವಸ. ಅವ್ರವ್ರ ಮನೆಯ ಸಂಪ್ರದಾಯ ಪದ್ಧತಿ ಪ್ರಕಾರ ಅವರು ಪೂಜೆ ಮತ್ತು ವಿಸರ್ಜನೆನ ಮಾಡ್ತಾರೆ. ನಾನು ಇವತ್ತಿನ ಬ್ಲಾಗಲ್ಲಿ ಫಸ್ಟ್ ಡೇ ಆಫ್ ದ ಗಣೇಶ ಚತುರ್ಥಿ ನಾವು ಒಬ್ಬರ ಫ್ರೆಂಡ್ ಮನೆಗೆ ಹೋಗಿ ಪೂಜೆ ಮಾಡಿದ್ವಿ. ಮತ್ತೊಂದು ದಿವಸ ನಾವು ಮನೆಯವರೆಲ್ಲ ಸೇರಿ ನಮ್ಮ ಸೇಂಟ್ ಲೂಯಿಸ್ನ ಗಣೇಶನ ದರ್ಶನಕ್ಕಂತ ಹೋದ್ವಿ. ನಮ್ಮ ಟೆಂಪಲಲ್ಲಿ ಗಣೇಶನ ಹೆಂಗಿಟ್ಟಿದ್ರು ಅಂತ ನೋಡಿಕೊಂಡು ದರ್ಶನ ತೊಗೊಂಡು ಬಂದ್ವಿ. ಅದಾದಮೇಲೆ 9 ದಿವಸ ಆದಮೇಲೆ ಇನ್ನೊಂದು ಫ್ರೆಂಡ್ ಮನೆಯಲ್ಲಿ ಗಣೇಶ ವಿಸರ್ಜನೆ ಮತ್ತು ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದ್ವಿ. ಶಾರ್ಟ್ ಕ್ಲಿಪ್ಪಲ್ಲಿ ಎಲ್ಲೆಲ್ಲಿ ದರ್ಶನಕ್ಕೆ ಹೋಗಿದ್ವಿ ಅಂತೆಲ್ಲ ಹಾಕಿದ್ದೀನಿ. ನಿಮ್ಗಾಗಲೇ ಗೊತ್ತಾಗಿರ್ಬೋದು. ಮೊದಲೇ ದಿನದ ಗಣೇಶ ಚತುರ್ಥಿ ಅಂದು ನಮ್ಮ ನೇಬರ್ಹುಡ್ಡಲ್ಲೇ ನಮ್ಮ ತುಮಕೂರು ಫ್ರೆಂಡ್ ಇದ್ದಾರೆ. ಅವ್ರ ಮನೆಗೆ ನಾವು ಗಣಪನ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಅಂಕಲ್ ಭಜನೆ ಹಾಡು ಕೇಳೋಕೆ 2 ಕಿವಿಗಳ ಸಾಲು ನೋಡ್ರಿ, ಎಷ್ಟು ಚಂದ ಹಾಡ್ತಾರೆ. ನಾವೆಲ್ಲರೂ ಸೇರಿ ಗಣಪತಿ ದರ್ಶನ ತಗೊಂಡು ಪೂಜೆ ಭಜನೆ ಎಲ್ಲ ಆದ್ಮೇಲೆ ಅವ್ರ ಮನೇಲಿ ಪ್ರಸಾದನೇ ಇತ್ತು. ನಾವಿಲ್ಲಿ ಹಬ್ಬ ಆಚರಿಸದೆ ಎಲ್ಲರೂ ಒಟ್ಟು ಸೇರ್ಕೊಂಡು ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ, ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ. ಗಜಾನ್ನ ಗಣಪತಿ ಪಾರ್ವತಿ ಪುತ್ರ. ಎಂಥ ಕಷ್ಟಗಳು ಬಂದರೂ ಅದನ್ನು ನಿವಾರಿಸುವಂಥ ಶಕ್ತಿ ಗಣೇಶನಿಗೆ. ಅದಕ್ಕೆ ಅವನಿಗೆ ಅನ್ನೋದು ವಿಘ್ನ ನಿವಾರಕ. ಅವನಿಗೆ ಪ್ರಥಮವಾಗಿ ಎದಕ್ಕೆ ಪೂಜೆ ಮಾಡ್ತಾರ ಅಂತಂದ್ರೆ ಅವನು ಎಂಥ ಕಷ್ಟಗಳನ್ನು ಬಂದರೂ ಆ ಕಷ್ಟಗಳನ್ನು ಈಡೇರಿಸುವಂಥ ಶಕ್ತಿ ಅವನ ಹತ್ರ ಅದ. ಅವನು ಬಹಳ ಚಾಣಾಕ್ಷ, ಮಹಾನ್ ಬುದ್ಧಿಶಕ್ತಿ ಅವನ ಹತ್ರ. ನಮ್ಮ ದೇಶದಲ್ಲಿ ಹೇಳ್ಬೇಕಂದ್ರೆ 20 ಕೋಟಿ ಅದಕ್ಕಿಂತ ಹೆಚ್ಚಿನ ಗಣೇಶ ಮೂರ್ತಿಗಳನ್ನು ಮಾರಾಟ ಮಾಡ್ತಾರೆ. 1 ಕೋಟಿ ಗಟ್ಟಲೆ ನಮ್ದು ತೆಂಗಿನಕಾಯಿನ ಹೊಡಿತಾರೆ. ಮತ್ತು ಹೂ ಆಗಲಿ 30-35 ಲಕ್ಷವರೆಗೆ ಗಣಪತಿ ಮೂರ್ತಿ ಮಾಡಲಾಗ್ತದೆ. ಈ ನಮ್ಮ ಮಂಗಳ ಕಾರ್ಯಕ್ರಮದಿಂದ ಎಲ್ಲನೂ ಮಂಗಳಮಯವಾಗದ. ಕೋವಿಡ್ಗಿಂತ ಮುಂಚೆ ಗಣಪತಿನ ಇಂಪೋರ್ಟ್ ಮಾಡಲಾಗ್ತಿತ್ತಂತ್ರಿ. ಬಟ್ 2022 ಆದಮೇಲೆ ನಮ್ಮ ದೇಶದಲ್ಲೇ ಎಲ್ಲ ಮೂರ್ತಿಗಳನ್ನು ಮಾಡ್ತಾರೆ. ಅಲ್ಲಿಂದನೇ ನಮ್ಮ ಭಾರತೀಯರು ಎಲ್ಲೆಲ್ಲಿದ್ದಾರೋ ಅಂದ್ರೆ UK, USA, ಆಸ್ಟ್ರೇಲಿಯಾ ಬೇರೆ ದೇಶಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಗಣೇಶನ ಮೂರ್ತಿ ಅಷ್ಟೇ ಅಲ್ದನ ಸ್ವೀಟ್ಸ್ ಆಗಲಿ, ಮೋದಕ,
ಖಾರ ಏನೇ ಇರಲಿ ಎಲ್ಲವನ್ನೂ ಎಕ್ಸ್ಪೋರ್ಟ್ ಮಾಡ್ತಾರೆ. ನಮಗಿಲ್ಲಿ USA ಬೇರೆ ದೇಶಗಳ ಬರೋದು ಎಲ್ಲ ನಮ್ಮ ಇಂಡಿಯಾ ಗಣಪತಿನೇ, ಅಲ್ಲಿಂದನೇ ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನಮ್ಮ ದೇಶದೊಳಗೆ ಇನ್ಫಾರ್ಮಲ್ ಸೆಕ್ಟರ್ ಕೆಲಸಗಾರರೇ ಜಾಸ್ತಿ, ಅದರಿಂದ ಕೋವಿಡ್ ನಂತರ ಎಲ್ಲ ಸರಿಯಾಗಿದೆ ಅಂತಲೂ ಹೇಳ್ಬೋದು ನಾವು. ಎಲ್ಲ ಈ ಗಣಪತಿಯ ದಯೆ. ನಮ್ಮ ಎಕನಾಮಿಕ್ ಸೆಕ್ಟರ್ ಒಳಗೆ ಹೆಚ್ಚು ಮಾಡುವ ಹಬ್ಬ ಅಂತಂದ್ರೆ ನಮ್ದು ಈ ಶ್ರಾವಣ ಹಬ್ಬಗಳು. ನಮ್ಮ ಹಬ್ಬ ಗಣಪತಿ ಹಬ್ಬ ಬಂದರೆ ಸಾಕು, ಎಲ್ಲರ ಕೈಗಳು ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಎಲೆಕ್ಟ್ರಿಷಿಯನ್ ಆಗಲಿ, ಹೂ ಮಾರುವವರಾಗಲಿ, ರಿಯಲ್ ಎಸ್ಟೇಟ್ ಅವರಾಗಲಿ, ಕನ್ಸ್ಟ್ರಕ್ಷನ್ ಅವರಾಗಲಿ. ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನರೆಲ್ಲ ಹೆಂಗಂತಂದ್ರೆ ಗಣಪತಿ ಹಬ್ಬ ಅಂದ್ರೆ ಸಾಕು ಎಲ್ಲದಕ್ಕೂ ಶುಭ ಮುಹೂರ್ತ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲ. ಸೊ ಹಾಗಾಗಿ ಎಲ್ಲರೂ ಒಂದಿಲ್ಲ ಒಂದು ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ನಿಜ ಹೇಳಬೇಕಂದ್ರೆ ಗಣೇಶ ಚತುರ್ಥಿ ಇಂಪ್ಯಾಕ್ಟ್ಸ್ ದ ಇಂಡಿಯನ್ ಎಕನಾಮಿ, ನಾಟ್ ಓನ್ಲಿ ದಿಸ್ ಫೆಸ್ಟಿವಲ್. ಶ್ರಾವಣ ಬಂದರೆ ಸಾಕು, ನಮ್ಮ ಶ್ರಾವಣ ನಾಗರ ಪಂಚಮಿಯಿಂದ ಸ್ಟಾರ್ಟ್ ಆಗ್ತೈತಿ. ಅದಾದಮೇಲೆ ರಕ್ಷಾಬಂಧನ್, ಕೃಷ್ಣ ಜನ್ಮಾಷ್ಟಮಿ, ಓಣಂ, ಗಣೇಶ ಚತುರ್ಥಿ, ನವರಾತ್ರಿ, ದಸರಾ, ದಿವಾಳಿ. ಇದರಿಂದ ಎಲ್ಲ ನಮ್ಮ ದೇಶದೊಳಗೆ ಎಕಾನಮಿ ಟ್ರ್ಯಾಕಲ್ಲಿ ಬಂದದಂತೂ ನಾವು ಹೇಳ್ಬೋದು. ಮಹಾರಾಷ್ಟ್ರ ಕಡೆ ಅಂತೂ ಭಾಳ ವಿಜೃಂಭಣೆಯಿಂದ ಗಣೇಶ ಹಬ್ಬನ ಆಚರಿಸ್ತಾರೆ. ಈ ಸರಿ ಅಂತೂ ನ್ಯೂಸ್ ಒಳಗೆಲ್ಲ ನೋಡ್ತಿದ್ವಿ, 400 crore ಆ ಗಣೇಶಗೆ ಇನ್ಶೂರೆನ್ಸ್ ಎಲ್ಲ ತೊಗೊಂಡಿದ್ರಂತ್ರಿ. ಸೊ ಅದರದ್ದು ಬೆಲೆ ಆದರೂ ಎಷ್ಟಿರ್ಬೋದು ಮತ್ತು ಲಾಭ ಆದರೂ ಎಷ್ಟಾಗಿರ್ಬೋದು. ಗಣೇಶನ ಹಬ್ಬಕ್ಕೆ ಭಕ್ತಾದಿಗಳು ತಮ್ಮ ಭಕ್ತಿಪೂರ್ವಕವಾಗಿ ತುಲಾಭಾರ ಮಾಡ್ತಾರಂತ್ರಿ. ಅದು ಒಂದೇ ದಿನದಲ್ಲಿ ಕೋಟಿಗಟ್ಟಲೆ ಹಣ ಬರ್ತದೆ. ಇದನ್ನೆಲ್ಲ ಒಳ್ಳೆ ಕೆಲಸಗಾರಗಳಿಗೇ ಉಪಯೋಗ ಮಾಡಲಾಗ್ತದೆ ಅಂತ ಹೇಳ್ತಾರೆ. ಒಳ್ಳೆ ಕೆಲಸಗಾರಗಳು ಅಂತಂದ್ರೆ ಅನಾಥ ಮಕ್ಕಳಿಗಾಗಲಿ, ಟ್ರಸ್ಟ್ ಆಗಲಿ, ಇಲ್ಲ ಹಾಸ್ಪಿಟಲ್ ಪೇಷಂಟ್ಸ್ ಆಗಲಿ, ಸ್ಕೂಲ್ ಸಪ್ಪೆ ಆಗಲಿ, ಹೀಗೆಲ್ಲ ಆ ದುಡ್ಡನ್ನು ಉಪಯೋಗಿಸ್ತಾರೆ. ಬಟ್ ಈ ಗಣೇಶ ಚತುರ್ಥಿಯ ಪ್ರಯುಕ್ತ ಅಂದ್ರೆ ಇದ್ರದ್ದು ಮೂಲ ಅಂತಂದ್ರೆ ನಮ್ಮ ಬಾಲ್ ಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟದ ಟೈಮ್ ಒಳಗೆ ಅಂದ್ರೆ ಅರೌಂಡ್ 1863 ಟೈಮ್ ಒಳಗೆ ಎಲ್ಲರೂ ಸೇರಿ ಒಂದೇ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದಾಗ ಜಾರಿಗೆ ತಂದಿದ್ದು ಗಣೇಶ ಚತುರ್ಥಿ ಅಂತ ಹೇಳ್ತಾರೆ. ಆದರೆ ನಮ್ಮ ಪುರಾಣಿಕತೆ ಬಂದಾಗ ನಮ್ಮ ಪುರಾಣದಲ್ಲಿ ಹೇಳೋ ಗಣೇಶ ಚತುರ್ಥಿಯ ನೀತಿ ಪಾಠಗಳೇ ಬೇರೆ. ನಾವು ನಮ್ಮ ಮಕ್ಕಳಿಗೆಲ್ಲ ಗಣೇಶ ಅಂದರೆ ಅವನಿಗೆ ಡೊಳ್ಳು ಹೊಟ್ಟೆ, ಉದ್ದಿಸೊಂಡ್ಲು ಅಂತೆಲ್ಲ ಹೇಳ್ಕೊಡ್ಬಾರ್ದು. ಅವನ ಚಾತುರ್ಯತೆಯನ್ನು ಕಲೀರಿ ಅಂತ ಅವನ ಚಾತುರ್ಯತೆಯ ಕಥೆಗಳನ್ನೆಲ್ಲ ಮಕ್ಕಳಿಗೆ ತಿಳಿ ಹೇಳ್ಕೊಡ್ಬೇಕು. ಬನ್ನಿರಿ, ನಮ್ಮ ಸೇಂಟ್ ಲೂಯಿಸ್ನ ಟೆಂಪಲಲ್ಲಿ ಗಣೇಶನ ಪೂಜೆ ಹೆಂಗೆ ಮಾಡ್ಯಾರ ಅಂತ ದರ್ಶನ ಮಾಡ್ಕೊಂಡು ಬರೋಣ. ನಾವು ಹೊಂಟಿದ್ದು ಟೆಂಪಲ್ ಕಡೆ. चलना निज दासने शरणु सिद्धि विनायका शरणु विद्या प्रदायका शरणु पार्वती तनय मूर्ति शरणु मूषिका वाहना. ಎಷ್ಟು ಚಂದ ಆಗ್ಯಾವ ನೋಡ್ರಿ ಎಲ್ಲ ಬಾಲ ಗಣೇಶ. ಅಂದ್ರೆ ಹಿಂದೂ ಟೆಂಪಲ್ನಲ್ಲೇನ ಮಕ್ಕಳಿಂದ ಮಾಡಿಸಿದಂಥ ಗಣೇಶಗಳದ್ದು. ಆ ಮಾಡಿಸಿದಂಥ ಗಣೇಶನ ಪೂಜೆ ಕೂಡ ಮಾಡ್ಯಾರ. ನಮ್ಮ ಪುಟಾಣಿಗೆ ಆ ಗಣೇಶ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಅದನ್ನು ಎಲ್ಲ ಗಣೇಶನೂ ನೋಡ್ಕೋತ ನಿಂತಿದ್ಲ. ಟೆಂಪಲ್ ಒಳಗೆ ಹೋಗಿ ದೇವ್ರ ದರ್ಶನ ತೊಗೊಂಡು ಬಂದ್ವಿ. ಅದಾದ ನಂತರ ನಾವು ನಮ್ಮ ಗಣಪನ ದರ್ಶನ ತೊಗೊಂಡ್ವಿ. ಇದೇ ನೋಡ್ರಿ ನಮ್ಮ ಸೇಂಟ್ ಲೂಯಿಸ್ ಮಿಶೋರಿ ಗಣೇಶ, ಹಿಂದೂ ಟೆಂಪಲ್ನ ಗಣೇಶ, ನಮ್ಮೆಲ್ಲರ ವಿಘ್ನ ನಿವಾರಕ, ಗಣಗಳ ರಾಜ ಗಣಪತಿ. ಸ್ವಸ್ತಿ ಪೂರ್ಣಮುಖಾತ್ಮನೆ ಅಂಗುಷ್ಟಾಭ್ಯಾಂ ನಮಃ ತೇಜೋರಾಸೈತರ್ಜನೀಭ್ಯಾಂ ನಮಃ ಧೂಮ್ರಾಕ್ಷಾಯ ಮಧ್ಯಮಾಭ್ಯಾಂ ನಮಃ ಧನುರ್ಧರಾಯ ಅನಾಮಿಕಾಭ್ಯಾಂ ನಮಃ ಸಹಸ್ರಾಕ್ಷಸೇ ಕನಿಷ್ಠಿಕಾಭ್ಯಾಂ ನಮಃ ವೈಶ್ವಾನರಾಯ ಕರ್ಮಲಕರಪೃಷ್ಟಾಭ್ಯಾಂ ನಮಃ ಹ್ರಾಂ ಹೃದಯಾಯ ನಮಃ ಹ್ರೀಂ ಶಿರಸೇ ಸ್ವಾಹ ಹ್ರೂಂ ಶಿಖಾಯೈ ವಷಡ್ ಹ್ರೈಂ ಕವಚಾಯ ಹುಂ
रौं नेत्रत्रयाय बहुषड् रहः अस्त्राय फट् ॐ भूर्भुवस्सुतोऽग्निध्यानमन्त्रस्य दिग्बन्धः चत्वारि शृङ्गात्रयो अस्य पादाद्वये शीर्षे सप्तहस्तासो अस्य तदा बद्धो वृषभो नोरवीति महोदेवो मध्यागुम् आविवेश सप्तहस्तश्चतुशृङ्गः सप्तजिह्वोद्विशीर्षकः त्रिपात् प्रसन्नवदनः सुखासीनः श्रुतिस्मृतः स्वाहां दक्षिणे पार्श्वे देवीं वामे स्मदान् तथा ವಿಪ್ರದಕ್ಷಿಣಹಸ್ತೈಸ್ತು ಶಕ್ತಿಮನ್ನಂ ಸುಗಂ ಶ್ರವಣಂ. ಗಣೇಶನಿಗೆ ಅರ್ಚನೆ ಆಗ್ತಿತ್ತು. ಗಣೇಶನ ದರ್ಶನ ತಗೊಂಡಾದ್ಮೇಲೆ ದೇವಸ್ಥಾನದ ಎದುರುಗಡೆನೆ ಗಣೇಶನ ಶ್ಲೋಕದ ಮೇಲೆ 2 ಹೆಜ್ಜೆ ಹಾಕ್ಬೇಕನ್ನಿಸ್ತು. ನಮ್ಮ ಪುಟಾಣಿ ಚಂದಾಗಿ ರೆಡಿ ಆಗಿದ್ಲ. ಅಕ್ಕಿಂದು ಫೋಟೋ ಶೂಟ್ ಮಾಡಿದ್ವಿ ನಾವು. ಮಕ್ಳು ಏನು ಮಾಡಿದ್ರು ಚಂದ ಅಂತ ಹೇಳ್ತಾರೆ ನೋಡ್ರಿ. ನಾವು ಹೇಳೋಕ್ಕಿಂತ ಮುಂಚೆನ ಅವರ ಏನಾರ ಒಂದು ಪೋಸ್ ಕೊಟ್ಬಿಟ್ಟಿರ್ತಾರೆ, ನಾವು ಫೋಟೋ ಕ್ಲಿಕ್ ಮಾಡೋದಷ್ಟೇ. ಟೆಂಪಲ್ ಒಳಗೆ ಆಕೆಗೆ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಲು. ಸೊ ಮಕ್ಕಳ ಮನಸ್ಸು ಭಾಳ ಮುಗ್ಧ. ಈ ಮಕ್ಕಳ ನಗುನ ಚಂದ, ಅವ್ರ ಸ್ಟೈಲೂ ಭಾಳ ಚಂದ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರಯ್ಯ, ಗಣಪತಿ ಬಪ್ಪ ಮೋರಯ್ಯ, ಗಣಪತಿ ಬಪ್ಪ ಮೋರಯ್ಯ, ಗಣಪತಿ ಬಪ್ಪ ಮೋರಯ್ಯ. ಇವರು ಕೂಡ ನಮ್ಮ ನೇಬರ್ಹುಡ್ಡಲ್ಲಿರೋ ಮಹಾರಾಷ್ಟ್ರದವರು ಫ್ರೆಂಡು. ಸೊ ಅವ್ರ ಮನೆಗೂ ಗಣಪತಿ ಹಬ್ಬದ ದರ್ಶನ ತೊಗೊಂಡು ಬಂದ್ವಿ. ನಾವು ಇವಾಗ ಹೋಗ್ತಿದ್ವಿ ನಮ್ಮ ಫ್ರೆಂಡ್ ಮನೆಗೆ. ನಮ್ಮ ಫ್ರೆಂಡ್ ಮನೆಯಲ್ಲಿ ಗಣೇಶ ಹಬ್ಬದ ವಿಸರ್ಜನೆ ಹೆಂಗೆ ಮಾಡ್ಯಾರಂತ ನೋಡೋಣ ಬನ್ನಿ. ಎಷ್ಟು ಚಂದ ಹೌದು. ಹಬ್ಬ ಹರಿದಿನಗಳಂತಂದ್ರೆ ಅದರದ್ದು ವಿಶೇಷತೆನೇ ಬೇರೆ, ಅದರದ್ದು ಖುಷಿನೇ ಬೇರೆ. ಹಬ್ಬ ಹರಿದಿನಗಳಂದ್ರೆ ಭಕ್ತಿಯಿಂದ ಪೂಜೆ ಪಾಠ ಮಾಡುವುದು, ವಿಶೇಷವಾದ ವಿಭಿನ್ನವಾದ ವೈಭವವಾದ ಅಡಿಗೆಗಳನ್ನು ಊಟ ಮಾಡೋದು, ಮತ್ತೆ ನಮ್ಮ ಪ್ರಕೃತಿಯನ್ನು, ನಮ್ಮ ನಿಸರ್ಗವನ್ನು ಸರಿಯಾದ ರೀತಿಯಲ್ಲಿ ಹೆಂಗೆ ಪ್ರೀತಿಸಬೇಕು ಮತ್ತೆ ಮತ್ತೆ ಹೇಳಿಕೊಡುವ ನೀತಿ ಪಾಠ. ಗಿರಿಜಾ ಏನ್ ಮಾಡತ್ತೀರಿ? ಬರೀ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆ ಗೌರಿ ಗಣೇಶನ ವಿಸರ್ಜನೆ ಎಲ್ಲರೂ ಸೇರಿ ಆಚರಿಸೋಣ. ಬನ್ರಿ ಎಲ್ಲರೂ ಸೇರಿ ಆಚರಿಸೋಣ. ಇಟ್ಟಿದ್ರಿ ಗಿರಿಜಾ ಗಣಪನ 9 ದಿವಸ ಇಟ್ಟಿದ್ರಿ. ಗಣಪ ಮೋದಕ ಮಾಡಿರಿ. ನಮ್ಮ ಗಣಪ ಮೋದಕ ಪ್ರಿಯ. ಥರದ ಉಂಡಿ ಗೋಧಿ ಹುಗ್ಗಿ ಮಾಡಿ ಎಡೆ ಹಿಡ್ದಾರ್ರಿ. ಪೂಜೆ ಭಾಳ ಚೆಂದಾಗಿ ಮಾಡ್ಯಾರ ಗಣೇಶಗ. ಎಷ್ಟು ಚಂದ ಕಳೆ ಬಂದದ ನೋಡ್ರಿ. ನಾವು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಸೇರಿ ಗಣೇಶನ್ಗೆ ಪೂಜೆ ಮಾಡ್ಬೇಕಂತ ಎಲ್ಲ ಇಲ್ಲೇ ಕುತ್ಕೊಂಡಿವ್ರಿ ಗಣೇಶನ ಮುಂದೆ. श्री रामचंद्र महाराज की हर नम पार्वती पते हर हर नमः शिवाय. ओम नमः शिवाय, 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 ओम नमः शिवाय.
ಒಂದು ದಳದ ಕಮಲದಲ್ಲಿ ಹೃದಯವಾದ ಲಿಂಗವೇ ಮೂರು ಕಣ್ಣು ಲಿಂಗವೇ ನಿಂಗಕಾದ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಾಲ್ಕು ದಳದ ಕಮಲದಲ್ಲಿ ನಿಂತು ಬಂದ ಲಿಂಗವೇ ನಖಾಭರಣ ಲಿಂಗವೇ ನಾಟ್ಯ ಚತುರ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಐದು ದಳದ ಕಮಲದಲ್ಲಿ ಹತ್ಯವಾದ ಲಿಂಗವೇ ಕಮಲ ಪೂಜ್ಯ ಲಿಂಗವೇ ಅನಂತ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಆರು ದಳದ ಕಮಲದಲ್ಲಿ ಹರಳಿ ಬಂದ ಲಿಂಗವೇ ಅಪಾರ ಲಿಂಗವೇ ನಿರಾಕಾರ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಏಳು ದಳದ ಕಮಲದಲ್ಲಿ ಏರಿ ಬಂದ ಲಿಂಗವೇ ಏಕಾಮ್ರ ಲಿಂಗವೇ ದಿವ್ಯ ಜ್ಯೋತಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಟು ದಳದ ಕಮಲದಲ್ಲಿ ಹಂಟಿ ಬಂದ ಲಿಂಗವೇ ಜಲಾಧಾರ ಲಿಂಗವೇ ದಂಡೆನಾದ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಒಂಬತ್ತು ದಳದ ಕಮಲದಲ್ಲಿ ಒಂದು ಬಂದ ಲಿಂಗವೇ ಓಂಕಾರ ಲಿಂಗವೇ ಬಂದ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ನಮ ಪಾರ್ವತೀಪತೆಯೇ ಹರ ಹರ ಮಹಾದೇವ. ಆರತಿ ಮಾಡ್ತೇವೆ. ಏ ನೀವಿಬ್ರು ಅಲ್ಲ ಅಮ್ಮ ಕಡೆ ಹೋಗ್ರು. ಏ ನೀವಿಬ್ರು ಅಮ್ಮ ಕಡೆ ಹೋಗ್ರ. ಆ ಸೈಡ್ ನಿಲ್ಲು. ನೀನು ಹೋಗು, ಈ ಸೈಡ್ ಹೋಗು. ನೀನ್ ಈ ಸೈಡ್ ಬಾ. ನೀನ್ ಬಾ ಅಷ್ಟೇ. ಹಾ ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಗೌರಿ ಗಣಪತಿ ಗೌರಿ ತನಯ ಗಣಪತಿ ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಗೌರಿ ತನಯ ಗಣಪನೆ ಗೌರಿ ತನಯ ಗಣಪನೆ ವಿದ್ಯಾ ಗಣಪನಿಗೆ ಆರತಿ ಬೆಳಗೋಣ. ವಿಘ್ನ ವಿನಾಶಕ ಅಸುರ ಸಂಹಾರ ಗಜಮುಖ ಗಣಪತಿಯು ಶ್ರೀ ಗಜಮುಖ ಗಣಪತಿಯು ವಿದ್ಯಾ ಬುದ್ಧಿಯ ಕೊಡುವ ವಿದ್ಯಾ ಬುದ್ಧಿಯ ಕೊಡುವ ಸಿದ್ಧಿ ವಿನಾಯಕಗೆ ಮಂಗಳಾರತಿ ಬೆಳಗೋಣ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಗೌರಿ ತನಯ ಗಣಪಗೆ ಗೌರಿ ತನಯ ಗಣಪಗೆ ಆರತಿ ಬೆಳಗೋಣ. ಹಿಮಗಿರಿ ತನಯ ಮುದ್ದಿನ ಮಗನೆ ಷಣ್ಮುಖ ಸೋದರನು ಶ್ರೀ ಷಣ್ಮುಖ ಸೋದರನು ಸಿದ್ಧಿ ಬುದ್ಧಿಯ ಪತಿಯೋ ಸಿದ್ಧಿ ಬುದ್ಧಿಯ ಪತಿಯೋ ಸಿದ್ಧಿ ವಿನಾಯಕಗೆ ಮಂಗಳಾರತಿ ಬೆಳಗೋಣ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಗೌರಿ
ತನಯ ಗಣಪಗೆ ಗೌರಿ ತನಯ ಗಣಪಗೆ ಆರತಿ ಬೆಳಗೋಣ ಮೂಷಿಕ ವಾಹನ ಮೋದಕ ಪ್ರಿಯನು ಪಾರ್ವತಿ ಪ್ರಿಯ ಸುತನು ಶ್ರೀ ಪಾರ್ವತಿ ಪ್ರಿಯ ಸುತನು ಚಂದ್ರಗೆ ಶಾಪವನೀತ ಚಂದ್ರಗೆ ಶಾಪವನೀತ ಜ್ಯೋತಿ ಗಣಪತಿಗೆ ಮಂಗಳಾರತಿ ಬೆಳಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಗೌರಿ ತನಯ ಗಣಪತಿ ಗೌರಿ ತನಯ ಗಣಪತಿ ವಿದ್ಯಾ ಗಣಪತಿಗೆ ಆರತಿ ಬೆಳಗೋಣ. ಎಲ್ಲರೂ ಗಣಪಗೆ ಆರತಿ ಆದಮೇಲೆ ನಾವು ಊಟ ಮಾಡಕ್ಕೆ ಹೋದಿವ್ರಿ. ಅಂದ್ರೆ ಗಣಪನ ಕಳ್ಸೋಕ್ಕಿಂತ ಮುಂಚೆ ನಮ್ಮ ಹೊಟ್ಟಿನೂ ತಂಪಿರ್ಬೇಕಂತ ಹೇಳ್ತಾರೆ. ನೀವು ಸಂತೃಪ್ತಾಗಿ ಊಟ ಮಾಡಿ ನನಗೂ ಮೊಸರನ್ನ ಬುತ್ತಿ ಕಟ್ ಕಳಿಸ್ರಿ ಅಂತ ಹೇಳ್ತಾನಂತ ಗಣಪ. ಅವ್ರಿಗೆ ಏನು ಇಷ್ಟ ಆಯ್ತಪ್ಪ ನಿಂಗ? ಅದು ಇಷ್ಟ ಆಯ್ತಾ? ನಿಂಗೆ ಏನು ಇಷ್ಟ ಆಯ್ತಾ? ಪೂರಿ ಇಷ್ಟ ಆಯ್ತಾ? ನಿಂಗೆ ಏನು ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತಾ? ಓಕೆ. ಗಣೇಶನ ಹಬ್ಬ ಏನದ ಏನದ? ಗೋಧಿ ಹುಗ್ಗಿ ಸ್ಪೆಷಲ್. ಓಕೆ, ವೆರಿ ಗುಡ್ ವೆರಿ ಗುಡ್. ಇನ್ನೊಂದು ಪೂರಿ ತಗೊಂಡು ಹೋಗ್ಬಿಡು. ಗೋಧಿ ಹುಗ್ಗಿ ಬೇಸನ್ ಉಂಡಿ ಸ್ವೀಟ್ ಸ್ಪೆಷಲ್ ಗಣೇಶನ ಹಬ್ಬಕ್ಕೆ. ಪುರಿ, ಚೋಳೆ, ಕೋಸಂಬರಿ ಮತ್ತು ಅನ್ನ ಕಟ್ಟಿನ ಸಾರು, ಆಮೇಲೆ ಹಪ್ಪಳ ಸಂಡಿಗೆ. ಎಲ್ಲರೂ ಗಿರ್ಜಾವ್ರು ಮಾಡಿದ ರುಚಿ ರುಚಿಯಾದ ಅಡುಗೆಯನ್ನು ಊಟ ಮಾಡಿ ಆಂಟಿಗಳು ಜಾಸ್ತಿ ಬಂದಿದ್ದಾರೆ ಈ ಸಲ ಇಂಡಿಯಾಯಿಂದ. ಆಂಟಿಗಳ ಜೊತೆ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಇಂಜಿನಿಯರಿಂಗ್ ಮಾಡಿದ್ರು ಅವರು ಜೋರ್ ಜೋರ ಮಾತಾಡ್ಬಿಡ್ತಾರಪ್ಪ. ನಮಗೆ ಎಲ್ಲಿ ಸಿಕ್ಕರೆ ಸಾಕು, ಕಂಪಲ್ಸರಿ ಪಾನ್ ಹಾಕೊಳ್ಳೇಬೇಕು. ಲಿಪ್ಸಿಗೆ ಹಚ್ಬೇಕು, ಕೆಂಪಾಗುತ್ತೆ ಅಂತ. ನೀಟಾಗಿ ತಿನ್ಬೇಕಾ? ಅಯ್ಯೋ, ನೀಟಾಗಿ ಬರ್ಬೇಕಾ ಆಂಟಿ? ಸರಿ ಸರಿ, ದೊಡ್ಡದಾಗಿ ತೆಗಿಬೇಕಾ? ರಶ್ಮಿ ಎಲ್ಲಾನು ಈ ಸೈಡ್ ಸುಣ್ಣ ಹಚ್ಚದ್ರ ಮೇಲೆ ಹಾಕೊಂತಾರ್ರಿ. ನೀವು ಊಟ ಹಾಕೊಂಡಿರಿ? ನಾ ಹಚ್ಕೊಳಂಗೆ ಇಲ್ಲ ಆಕ್ಚುಲಿ. ಅಲ್ರಿ ನಾವ್ ಹಚ್ಕೊಳ್ಳಿಲ್ಲ. ಅಯ್ಯಪ್ಪ ಆಂಟಿ ಊಟ ಸಾಕು ಸಾಕು. ನಾ ಆಕ್ಚುಲಿ ರೆಡಿ? ಅಂಡೆ ನಿಮ್ದು ಊರು ಯಾವುದು? ತುಮಕೂರು. ಅಂಡೆ ನಿಮ್ದೂರು? ಬೆಂಗಳೂರು. ಇಲ್ಲಿ ಇವತ್ತು ಆಂಟಿ ಸ್ಪೆಷಲ್. ಆಂಟಿ ಊರು? ಆಂಟಿ ಊರು ನಮ್ಮೂರು ಗುಲ್ಬರ್ಗ. ಆಂಟಿ ಅಮೇರಿಕ ಒಳಗ ಗಣೇಶ ಹಬ್ಬ ಆಚರಿಸಿದ್ರಿ, ಹೆಂಗ ಅನಿಸ್ತು ನಿಮ್ಗ? ಚಲೋ ಅನಿಸ್ತು? ನಮ್ಮ ಜನ ಎಲ್ಲ ಅದಾರೆ ಕನ್ನಡ ಮಾತಾಡೋರು. ಚಲೋ ಅನ್ನಿಸ್ತು. ಪೂಜೆ ಮಾಡ್ತಾ ಇದ್ರಲ್ಲ, ಗಣೇಶ ಒಳ್ಳೇದ್ ಮಾಡ್ಲಿ, ಎಲ್ಲಾರ್ಗು ಆಯುಸು ಆರೋಗ್ಯ ಕೊಡ್ಲಿ, ಎಲ್ಲಾರು ಚೆನ್ನಾಗಿರ್ಬೇಕು, ಎಲ್ಲಾರೂನು ಕಾಪಾಡ್ಬೇಕು. ನಮ್ಮ ಗಣಪನಿಗೆ ಅನ್ನ ಮೊಸರು ಬುತ್ತಿ ಕಟ್ಟಿ ವಿಸರ್ಜನೆಗೆ ರೆಡಿ ಮಾಡಾತಿದ್ವಿ ರೀ. ನೋಡಲ್ಲಿ ಏನು ಬಿಡಲ್ಲ.
ಬುತ್ತಿ ಗಣೇಶ ಗಣಪತಿ ಮಪ್ಪ ಗಣಪತಿ ಮಪ್ಪ. ಗಣಪನ ವಿಸರ್ಜನೆ ಆದ ಮೇಲೆ ಚಂದ್ರನ ದರ್ಶನ. ಎಲ್ರಿಗೂ ಗಣಪತಿ ಹಬ್ಬದ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ರಶ್ಮಿ ರಾಜ್ ವ್ಲಾಗ್ಸ್ ಈ ಕನ್ನಡತಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.